ಭಾರತ ಸರ್ಕಾರ ಈ ಅಲ್ಪಸಂಖ್ಯಾತರನ್ನ ದ್ವೇಷಿಸುತ್ತಿದೆ. ಇಂದಿನ ಸರ್ಕಾರ ಮಾತ್ರವಲ್ಲ, ಇಲ್ಲಿಯವರೆಗಿನ ಎಲ್ಲಾ ಸರ್ಕಾರಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಅಲ್ಪಸಂಖ್ಯಾತರನ್ನ ಹಿಂಡುತ್ತಲೇ ಬಂದಿವೆ. ನಾವು ಯಾವ ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ಗೊತ್ತಾ? ಈ ಅಲ್ಪಸಂಖ್ಯಾತರಿಂದಲೇ ಈ ದೇಶದಲ್ಲಿ ರೋಡ್ ನಿರ್ಮಾಣಗೊಳ್ಳುತ್ತಿವೆ. ಈ ನಮ್ಮ ನಾಯಕರಿಗೆ ಸಂಬಳ ಸಿಗ್ತಾ ಇದೆ. ಬಿಟ್ಟಿ ಸ್ಕೀಮ್ಸ್ಗಳಿಗೆ ದುಡ್ಡಿನ ಭಾಗ್ಯನೂ ಸಿಗ್ತಾ ಇದೆ. ಹಾಗಾದ್ರೆ ಈಗ ನಿಮ್ಗೆ ಯಾರೆಂದು ಗೊತ್ತಾಯ್ತಲ್ವಾ? ಈ ಅಲ್ಪಸಂಖ್ಯಾತರ ಹೆಸರೇ ಟ್ಯಾಕ್ಸ್ ಪೇಯರ್ಸ್. ನಮಸ್ಕಾರ ಗೆಳೆಯರಿ, ಇನ್ಫ್ರಾ ಫಾರ್ ಇಂಡಿಯಾ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಭಾರತದ ಜನಸಂಖ್ಯೆ 140 ಕೋಟಿ. ಅದರಲ್ಲಿ ಬರೀ 5% ಜನ ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್. ಈ ಟ್ಯಾಕ್ಸ್ ಪೇಯರ್ಸ್ಗೆ ಧನ್ಯವಾದ ಹೇಳೋ ಬದಲು ಸರ್ಕಾರಗಳು ಇನ್ನೂ ಜಾಸ್ತಿ ಕಾಟ ಕೊಡ್ತಾ ಇವೆ. ಹಾಗಾದ್ರೆ ಈ ಸಮಸ್ಯೆಗೆ ಕೊನೆನೇ ಇಲ್ವಾ? ಟ್ಯಾಕ್ಸ್ ಪೇಯರ್ಸ್ಗಳ ಅಳಲು ಯಾರಿಗೂ ಕಾಣ್ತಾನೆ ಇಲ್ವಾ? ಬನ್ನಿ, ನಿಮಗೆ ಒಂದಿಷ್ಟು ಮಾಹಿತಿನ ಕೊಡ್ತೇನೆ. 5 ವರ್ಷದ ಹಿಂದೆ ಒಂದು ಕುಟುಂಬದ ತಿಂಗಳ ಖರ್ಚು ಅಬ್ಬಬ್ಬಾ ಅಂದ್ರೆ 20,000ದಲ್ಲಿ ಮುಗ್ದೋಗ್ತಿತ್ತು. ಈಗ 40,000 ಆದ್ರೂ ಸಾಕಾಗ್ತಾ ಇಲ್ಲ. ಅದೇ ತರಕಾರಿ, ಅದೇ ಅಡಿಗೆ ಸಿಲಿಂಡರ್, ಅದೇ ಕರೆಂಟ್ ಬಿಲ್ಲು, ಅದೇ ದಿನಸಿ. ಬೆಲೆ ಮಾತ್ರ ಡಬಲ್ ಆಗಿದೆ, ಆದರೆ ಸ್ಯಾಲರಿ ಮಾತ್ರ ಅಷ್ಟೇ ಇದೆ. ಇದು ನಮ್ಮ ವಾಸ್ತವಿಕತೆ. ಹೋಗ್ಲಿ, ಈ ಇನ್ಫ್ಲೇಷನ್ ನ ಬೀಟ್ ಮಾಡ್ಬೇಕಂತ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋಣ ಅಂದ್ರೆ ಅಲ್ಲಿಯೂ ಕೂಡ 15% ಟ್ಯಾಕ್ಸ್ ಹಾಕಿ ಜಡಿತಾರೆ. ನಮ್ಮ ದುಡ್ಡು, ನಮ್ಮ ರಿಸ್ಕು, ಆದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾಫಿಟ್ ಮಾತ್ರ ಸರ್ಕಾರದ್ದು. ಸ್ಯಾಲರಿ ಟ್ಯಾಕ್ಸ್ ಜೊತೆಗೆ ಇನ್ನೂ ಹಲವು ಟ್ಯಾಕ್ಸ್ ನಮ್ಮ ಬೆನ್ನು ಬಿದ್ದಿವೆ. ಹೊರಗೆ ಹೋಗಿ ಊಟ ಮಾಡೋಣ ಅಂದ್ರೆ 5% ಟ್ಯಾಕ್ಸ್. ಇದು ಓಕೆ, ಪರವಾಗಿಲ್ಲ. ಮನೆಗೆ ಟಿವಿನೋ ಫ್ರಿಜ್ಜೋ ತಂದ್ರೆ ಅದಕ್ಕೆ 28% ಟ್ಯಾಕ್ಸ್ ಕಟ್ಟಬೇಕು, ಅಂದ್ರೆ 28% ಟ್ಯಾಕ್ಸ್. ಅಂದ್ರೆ ಆ ಫೈನಾನ್ಷಿಯಲ್ ಇಯರ್ ನಲ್ಲಿ ನೀವು 30% ಇನ್ಕಮ್ ಟ್ಯಾಕ್ಸ್ ಪ್ಲಸ್ 28% ಈ ಫ್ರಿಜ್ ಏನೋ ತಗೊಂಡಿರ್ತೀರಲ್ಲ ಅದರ ಟ್ಯಾಕ್ಸ್ ಎಲ್ಲ ಸೇರಿ 58% ಟ್ಯಾಕ್ಸ್ ಕಟ್ತೀರಾ. ಸ್ವಲ್ಪ ಏನಾದ್ರೂ ದೊಡ್ಡ ಕಾರ್ನ ತಗೊಂಡ್ರೆ 50% ಟ್ಯಾಕ್ಸ್ ಹಾಕಿ ಜಡಿತಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು 30 ಲಕ್ಷ ಕಾರು ತಗೊಂಡ್ರೆ ಅದರಲ್ಲಿ 15 ಲಕ್ಷ ಬರೀ ಟ್ಯಾಕ್ಸೇ ಭರಿಸ್ತೀರಾ ನೀವು. ಅಂದ್ರೆ ಆ ಫೈನಾನ್ಷಿಯಲ್ ಇಯರ್ ನಲ್ಲಿ ನೀವು 50% ಪ್ಲಸ್ 30% ಟ್ಯಾಕ್ಸ್, ಅಂದ್ರೆ 80% ಟ್ಯಾಕ್ಸ್ ಅನ್ನೇ ಕಟ್ತೀರಾ. ಇವೆಲ್ಲ ಕರ್ಮ ನಮ್ಗೆ ಬೇಕಾ? ಇದ್ರ ಜೊತೆಗೆ ಕಾರ್ ತಗೊಂಡು ನೀವು ನಿಮ್ಮ ಊರಿಗೆ ಹೋದ್ರೆ ಟಾಲ್ ಚಾರ್ಜಸ್ ಕಟ್ಟಿ ಬಿಟ್ಟೆ ನಿಮ್ ಮನೆನ ನೀವು ತಲುಪ್ತೀರಾ. ಇಲ್ಲ ಅಂದ್ರೆ ನೀವು ಮನೆ ತಲುಪೋ ಚಾನ್ಸೇ ಇಲ್ಲ. ಹೋಗ್ಲಿ, ನಾವು ನಮ್ಮ ಶೋಕಿಗೋ ನಮ್ಮ ಫ್ಯಾಮಿಲಿಗೋಸ್ಕರನೋ ಕಾರ್ ತಗೊಂಡು ಟ್ಯಾಕ್ಸ್ ಕಟ್ತೇವೆ, ಓಕೆ. ಆದ್ರೆ ಕ್ಯಾಬ್ ಡ್ರೈವರ್ಗಳು ಹೊಟ್ಟೆ ಪಾಡಿಗಾಗಿ ಕಾರ್ ಖರೀದಿ ಮಾಡ್ತಾರೆ. ಅವ್ರಿಗೂ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಟ್ಯಾಕ್ಸ್ ಜಡಿತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ಯಾಲರಿಡ್ ಕ್ಲಾಸ್ ಪೊಲೀಸ್ ಸ್ಟೇಷನ್ನು, ಕೋರ್ಟ್ ಕಚೇರಿ ಅಂದ್ರೆ ಹೆದರಿ ಸಾಯ್ತಾರೆ. ಯಾಕಂದ್ರೆ ಪೊಲೀಸು, ಕೋರ್ಟ್ ಕಚೇರಿ ಅಂತ ಓಡಾಡಿದ್ರೆ ಆಫೀಸ್ ಕೆಲಸ ಯಾರು ಮಾಡ್ಬೇಕು? ಮನೆಗೆ ಸಂಬಳ ಯಾರು ತರಬೇಕು? ಮಕ್ಕಳ ಸ್ಕೂಲ್ ಫೀಸ್ ಯಾರು ಕಟ್ಬೇಕು? ಇ ಎಂ ಐ ಕಟ್ಲೇಬೇಕಲ್ವಾ? ಸೊ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಸ್ಯಾಲರಿಡ್ ಕ್ಲಾಸ್ ಜನ ಒಂಥರ KGF ಫಿಲ್ಮ್ನ ನರಾಚಿ ಜನರಂತೆ ಬದುಕಬೇಕಾಗಿದೆ. KGF ನೋಡಿದ್ರಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ. ಹೋಗ್ಲಿ, ಕೇವಲ ಭಾರತದಲ್ಲೇ ಇಷ್ಟೊಂದು ಟ್ಯಾಕ್ಸ್ ಇದೆಯಾ? ಬೇರೆ ದೇಶದಲ್ಲೂ ಇಲ್ವೇ ಇಲ್ವಾ? ಯುರೋಪ್, US ನಲ್ಲಿ ಇಂಡಿಯಾಗಿಂತ ಜಾಸ್ತಿ ಟ್ಯಾಕ್ಸ್ ಇದೆ. ಆದ್ರೆ ಅಲ್ಲಿ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಕೇರ್, ಉತ್ತಮವಾದ ಲೈಫ್ ಸ್ಟೈಲ್ ಇದೆ. ನಮ್ ದೇಶದಲ್ಲಿ ಎಜುಕೇಶನ್ ಒಂದು ಸುಲಿಗೆ ಆಗೋಗಿದೆ. ಇನ್ನು ಸರ್ಕಾರಿ ಸ್ಕೂಲ್ಗಳ ಬಗ್ಗೆ ಕತೆನ ಕೇಳ್ಬಿಡಿ. ಗವರ್ಮೆಂಟ್ ಹಾಸ್ಪಿಟಲ್ಗಳ ಕಾರ್ಯವೈಖರಿ ನಿಮ್ಗೆ ಗೊತ್ತೇ ಇದೆ. ಹೋಗ್ಲಿ, ಉತ್ತಮ ಲೈಫ್ ಸ್ಟೈಲ್ ಇದೆಯಾ? ಎಲ್ಲಿ ನೋಡಿದ್ರು ಪೊಲ್ಯೂಷನ್, ವರ್ಸ್ಟ್ ಟ್ರಾಫಿಕ್. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಹೋಗ್ಬೇಕಂದ್ರೆ 1 ವಾರ ಮುಂಚೆನೆ ಪ್ಲಾನ್ ಮಾಡ್ಕೋಬೇಕು. ಹಿಂಗಿದೆ ನಮ್ಮ ದೇಶದ ಪರಿಸ್ಥಿತಿ ಅಲ್ವಾ? ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬನ್ನಿ ಈಗ ಸೊಲ್ಯೂಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಜುಕೇಶನ್. UKG ಇಂದ PUC ವರೆಗೆ ಒಂದೊಂದು ಮಹಾನಗರ ಪಾಲಿಕೆಯಲ್ಲಿ 4 ಸೆಂಟ್ರಲ್ ಗವರ್ಮೆಂಟ್ ಸ್ಕೂಲು ಆಗ್ಬೇಕು. ಒಂದು ಕ್ಲಾಸ್ ನಲ್ಲಿ 200 ಸೀಟ್ಗಳಿರ್ಬೇಕು.
ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಮೈಸೂರು ಅಂತ ಊರಲ್ಲಿ 4 ಸೆಂಟ್ರಲ್ ಸ್ಕೂಲ್ಗಳಿರ್ಬೇಕು. ಒಂದು ಸ್ಕೂಲ್ ನಲ್ಲಿ 2,000 ಮಕ್ಕಳು, 4 ಸ್ಕೂಲ್ಗಳಲ್ಲಿ 8,000 ಮಕ್ಕಳು ಆರಾಮಾಗಿ ಓದ್ಬೋದು. ಅರೆ ಮಿಡಲ್ ಕ್ಲಾಸ್ ಜನರಿಗೆ ಫ್ರೀ ಸ್ಕೂಲ್ ಏನ್ ಬೇಕಿಲ್ಲ ರೀ. ಒಂದು ನಾಮಿನಲ್ ಫೀಸ್ ಅಂದ್ರೆ ಒಂದು 20,000 ತಗೊಂಡ್ರೆ ಎಷ್ಟೋ ಕುಟುಂಬಗಳಿಗೆ ಸಹಾಯ ಆಗತ್ತೆ. ಈ ತರ 4 ಸೆಂಟ್ರಲ್ ಗವರ್ಮೆಂಟ್ ಸ್ಕೂಲ್ಗಳು ಆಗ್ಬಿಟ್ರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಕೇಳೋರೇ ಗತಿ ಇರಲ್ಲ. ಪ್ರೈವೇಟ್ ಸ್ಕೂಲ್ಗಳು ಕೂಡ ಆಟೋಮ್ಯಾಟಿಕ್ಲಿ ಫೀಸ್ನ ಕಡಿಮೆ ಮಾಡ್ತಾರೆ. ಇದರಿಂದ ಎಷ್ಟೋ ಮಿಡಲ್ ಕ್ಲಾಸ್ ಕುಟುಂಬಗಳಿಗೆ ಸಹಾಯ ಆಗತ್ತೆ. ಇನ್ನು ಬಡವರಿಗೆ ಸ್ಕೂಲ್ ಫೀಸ್ ಬೇಡವೇ ಬೇಡ. ಪಾಪ ಬಡವರ ಮಕ್ಕಳು ಕೂಡ ಉದ್ಧಾರ ಆಗ್ಬೇಕಲ್ಲ. ಸೆಕೆಂಡ್ ಸೊಲ್ಯೂಷನ್, ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಒಂದು ಪಾಸ್ ತರ ಕೊಡಬೇಕು. ಹಾಸ್ಪಿಟಲ್ಸ್ನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು. ಹಾಸ್ಪಿಟಲ್ಸ್ಗಳ ಸ್ಥಿತಿಗತಿನ ಗೌರ್ಮೆಂಟ್ ಆಫೀಷಿಯಲ್ಸ್ ಆಗಾಗ ಇನ್ಸ್ಪೆಕ್ಷನ್ ಮಾಡಬೇಕು. ಇಲ್ಲಿ ಪ್ರಾಮಾಣಿಕತೆ ಇದ್ರೆ ಎಲ್ಲವೂ ಸಾಧ್ಯ. ಥರ್ಡ್ ಸೊಲ್ಯೂಷನ್, 20 ಲಕ್ಷದವರೆಗೆ ಝೀರೋ ಟ್ಯಾಕ್ಸ್ ಮಾಡಬೇಕು. ಇದರಿಂದ ಮಾರ್ಕೆಟ್ನಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ, ಜನರ ಕೈಯಲ್ಲಿ ಸ್ವಲ್ಪ ದುಡ್ಡು ಉಳಿಯುತ್ತೆ. ಜುಲೈ 23ಕ್ಕೆ ಬಜೆಟ್ ಇದೆ. ಸೊ ಅದರಲ್ಲಿ ಈ ಸಾರಿ ಆದರೂ ಮಿಡಲ್ ಕ್ಲಾಸ್ ಜನರಿಗೆ ಏನಾದರೂ ಇನ್ಕಮ್ ಟ್ಯಾಕ್ಸ್ ಸೊಲ್ಯೂಷನ್ ಸಿಗುತ್ತಾ ನೋಡೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.